ಹೆಲೋ ಫ್ಯೂಚರ್ ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್, ಅಡ್ಮಿಷನ್ ಆಯಿತು, ಕಾಲೇಜ್ ಹೋಗಿ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿ ಒಂದಷ್ಟು ಹೊಸ ಫ್ರೆಂಡ್ಶಿಪ್ ಆಗುತ್ತೆ, ಇಲ್ಲ ಹಳೆ ಫ್ರೆಂಡ್ಸ್ ಸಿಗ್ತಾರೆ. ಫ್ರೆಂಡ್ಶಿಪ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಿಲೇಷನ್ಶಿಪ್, ಹಾಗೆ ಹೀಗೆ ಅಂತ ಎಲ್ಲೆಲ್ಲೋ ಕೊಟೇಶನ್ಸ್ ಎಲ್ಲ ಓದಿರ್ತೀರಾ. ಈ ಕಥೆಯಲ್ಲಿ ಫ್ರೆಂಡ್ಶಿಪ್ ಯಾರ ಜೊತೆಗೆ ಯಾವ ಲೆವೆಲ್ಗೆ ಎಷ್ಟರ ಮಟ್ಟಿಗೆ ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಫುಲ್ ಕತೆ ಕೇಳಿ, ನಿಮಗೆ ಸ್ವಲ್ಪ ಅರ್ಥ ಆಗಬಹುದು. ಒಂದು ಕೆರೆ ಹತ್ರ ಒಂದು ಇಲಿ ಮತ್ತು ಒಂದು ಕಪ್ಪೆ ವಾಸ ಮಾಡ್ತಿದ್ವು. ಕಪ್ಪೆ ಗೊತ್ತಲ್ಲ, ಉಭಯವಾಸಿ, ಆಂಫಿಬಿಯನ್, ನೀರಲ್ಲೂ ಇರುತ್ತೆ, ಭೂಮಿ ಮೇಲೂ ಇರುತ್ತೆ. ಸೊ ಕಪ್ಪೆ ಮತ್ತು ಇಲಿ ಮೀಟ್ ಆಗ್ತಿದ್ವು. ಲೆಟ್ಸ್ ಬಿಕಮ್ ಗುಡ್ ಫ್ರೆಂಡ್ಸ್ ಅಂತ ಒಂದಿನ ಡಿಸೈಡ್ ಆದವು. ಒಳ್ಳೆ ಫ್ರೆಂಡ್ಸ್ ಆಗೋಣ ನಾವು ಅಂತ. ನಿಮ್ಮ ಥರನೇ ಫ್ರೆಂಡ್ಶಿಪ್ ಡೇ ಹಾಗೆ ಹೀಗೆ ಅಂತ ಮಾಡ್ಕೊಳ್ಳೋಣ. ನೀವೆಲ್ಲ ಫ್ರೆಂಡ್ಶಿಪ್ ಡೇ ಬ್ಯಾಂಡ್ ಕಟ್ಕೋತೀರಾ, ಇವೆರಡು ಒಂದು ಹಗ್ಗ ಕಟ್ಕೋತು. ಜೊತೆಯಲ್ಲೇ ಇರಬೇಕು ನಾವು, ಗುಡ್ ಫ್ರೆಂಡ್ಸ್, ಎಲ್ಲರಿಗೂ ಕಾಣಿಸ್ಕೋಬೇಕು ನಾವು ಒಳ್ಳೆ ಫ್ರೆಂಡ್ಸ್ ಅಂತ, ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಅಂತ ನೋಡಿದವರೆಲ್ಲ ಅನ್ಕೋಬೇಕು ಅಂತ ಒಂದು ಹಗ್ಗ ತಗೊಂಡು ನೀಟಾಗಿ ಕಟ್ಕೊಂತು, ಒಂದ್ರ ಕಾಲ್ಗೆ ಒಂದು ಕಟ್ಕೊಂತು, ಜೊತೆಯಲ್ಲೇ ಓಡಾಡ್ಕೊಂಡಿದ್ದು. ಒಂದು ದಿನ ನೀರಿನ ಮೇಲೆ, ಕೆರೆಯ ನೀರಿನ ಮೇಲೆ ಒಂದು ಗ್ರಾಸ್ ಹಾಪರ್ ಇತ್ತು, ಮಿಡುತ್ತೆ ಕೂತ್ಕೊಂಡಿತ್ತು. ಕಪ್ಪೆ ನೋಡ್ತು, ತುಂಬ ಸಂತೋಷ ಆಯಿತು. ಒಳ್ಳೆ ಆಹಾರ ಸಿಕ್ತು, ಒಬ್ಬೊಬ್ಬ ಹಬ್ಬದ ಊಟದ ಥರ ಒಂದು ಮಿಡತೆ ಸಿಗ್ತಾ ಇದೆ, ವಾವ್ ಅಂತ ನೀಟಾಗಿ ಜಂಪ್ ಹೊಡಿತು ನೀರಿಗೆ. ಕಪ್ಪೆ ಜೊತೆಲಿ ಯಾರು ಹೋದ್ರು, ಯಾಕೆಂದ್ರೆ ಗಂಟು ಹಾಕೊಂಡಿದ್ರಲ್ಲ. ಇಲಿನೂ ಹೋಯ್ತು. ಕಪ್ಪೆ ನೀಟಾಗಿ ಮಿಡತೆನ್ ತಿಂತಾ ಇತ್ತು. ಇಲಿ ಪರಿಸ್ಥಿತಿ ಏನಾಯಿತು ಅಂತ ನಿಮಗೆ ಗೊತ್ತಿರತ್ತೆ. ಇಲಿ ಸತ್ತು ಹೋಯ್ತು, ಯಾಕೆಂದ್ರೆ ನೀರಲ್ಲೇ ಬದುಕೋದಿಲ್ಲ ಇಲಿ, ಎಷ್ಟೊತ್ತು ಅಂತಿರುತ್ತೆ ನೀರಲ್ಲಿ. ಇಲಿ ಸತ್ತು ಹೋಯ್ತು. ಕಪ್ಪೆ ತಿಂದು ಮುಗಿಸ್ತು. ಮೇಲೆ ಒಂದು ಹದ್ದು ಓಡಾಡ್ತಿತ್ತು. ಹದ್ದಿಗೆ ಏನಿಷ್ಟ ಅಂತ ಗೊತ್ತು ನಿಮಗೆ? ಯಾವುದೇ ಶವ ಸಿಕ್ಕರೆ ಸಾಕು ಎತ್ಕೊಂಡು ಹೊಟ್ಟೋಗುತ್ತೆ. ಸತ್ತ ಪ್ರಾಣಿ ಅಂದರೆ ತುಂಬ ಇಷ್ಟ ಅದಕ್ಕೆ. ಸೊ ಇಲ್ಲಿ ಇಲಿ ಸತ್ತು ಬಿದ್ದಿತ್ತಲ್ಲ, ವೈ ಅಂತ ಬಂದು ನೀಟಾಗಿ ಇಲಿನ ಎತ್ಕೊಂಡು ಮೇಲೆ ಹೋಯ್ತು. ಇಲಿ ಜೊತೆಗೆ ಯಾರು ಹೋದ್ರು? ಇಲಿ ಜೊತೆ ಗಂಟು ಹಾಕೊಂಡಿತ್ತಲ್ಲ ಅದೇ ಕಪ್ಪೆ, ಬದುಕಿರೋ ಕಪ್ಪೆ ಮೇಲೆ ಹೋಯ್ತು. ಮೇಲೆ ಕಪ್ಪೆ ಹೋಯ್ತು. ಹದ್ದು ಇಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಕಪ್ಪೆ ಮೇಲೆ ಅಂತ ಬಿದ್ದು ಕಪ್ಪೆನೂ ಸತ್ತು ಹೋಯ್ತು. ದೇ ಆರ್ ಗುಡ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಶಿಪ್ಗೋಸ್ಕರ ಅವು ಹಗ್ಗ ಕಟ್ಕೊಂಡ್ವು. ಬಟ್ ಇಲಿ ಮತ್ತು ಕಪ್ಪೆ ಫ್ರೆಂಡ್ಸ್ ಆದರೆ ಏನಾಗುತ್ತೆ ಅನ್ನೋದು ಈ ಕತೆ ಮೂಲಕ ನಿಮ್ಗೆ ಗೊತ್ತಾಗತ್ತೆ. ಎರಡೂ ಸತ್ತೋಯ್ತು. ಇಲಿ ನೀರಲ್ಲಿ ಬಿದ್ದು ಸತ್ತೋಯ್ತು, ಕಪ್ಪೆ ಮೇಲೆ ಹದ್ದು ಎತ್ಕೊಂಡು ಹೋಗಿದ್ರಿಂದ ಅದು ಸತ್ತೋಯ್ತು. ಹಾಗಾಗಿ ನೀವು ಯಾರ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ಕೋತೀರಾ, ಯಾವ ಲೆವೆಲ್ಗೆ ಫ್ರೆಂಡ್ಶಿಪ್ ಮಾಡ್ಕೋತೀರಾ, ಯಾವ ಥರ ನೀವು ಅವ್ರಿಗೆ ಗಂಟು ಹಾಕ್ಕೋತೀರಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಪೇರೆಂಟ್ಸ್ ಹೇಳ್ತಿರ್ತಾರೆ, ಒಳ್ಳೆ ಫ್ರೆಂಡ್ಸ್ ಮಾಡ್ಕೋ, ಅವ್ರ ಜೊತೆಲಿ ಹೋಗಬೇಡ, ಇವ್ರ ಜೊತೆಲಿ ಹೋಗಬೇಡ ಅಂದರೆ ಇರಿಟೇಟ್ ಆಗ್ತಿರ್ತೀರಾ. ಯಾಕೆ ಅವ್ರು ಹೇಳ್ತಾರೆ ಅಂದರೆ ಅವರು ಅನುಭವದಿಂದ ಹೇಳ್ತಾ ಇರ್ತಾರೆ. ನೀವು ಎಂಥವ್ನ ಫ್ರೆಂಡ್ಸ್ ಮಾಡ್ಕೋಬೇಕು ಅಂದರೆ, ಕ್ಲಾಸ್ ಬಂಕ್ ಮಾಡಿ ಮೂವಿಗೆ ಹೋಗೋಣ ಬಾ ಅಂಥವ್ರ ಜೊತೆಲಿ ಫ್ರೆಂಡ್ಶಿಪ್ ಇದ್ದರೂ ಆ ಲೆವೆಲ್ವರೆಗೂ ಇರಬಾರ್ದು. ಅವನು ಹೇಳಿದ್ದು ಕೇಳೋ ಲೆವೆಲ್ಗೆ ಇರಬಾರ್ದು. ನಾನು ಬರೋದಿಲ್ಲಪ್ಪ ಅಂತ ಹೇಳಬೇಕು. ಬಂಕ್ ಮಾಡೋಣ ಬಾ, ಬರೋದಿಲ್ಲ. IPL ಮ್ಯಾಚ್ ನೋಡೋಕೆ ಹೋಗೋಣ ಬಾ, ಕ್ಲಾಸ್ ಬಂಕ್ ಮಾಡಿ, ಬರಲ್ಲಪ್ಪ. IPL ಸೆಲೆಬ್ರೇಷನ್ ಮಾಡೋಕ್ಕೆಲ್ಲ ಹೋಗ್ತಿದ್ದಾರೆ, ನಾವು ಹೋಗೋಣ ಬಾ, ಬರಲ್ಲ ಅಂತ ಹೇಳಬೇಕು. ಕ್ಲಾಸ್ ಬಂಕ್ ಮಾಡಿ ಯಾವುದೋ ಪಿಕ್ನಿಕ್ ಹೋಗೋಣ, ಬೈಕಲ್ಲಿ ಫಾಸ್ಟಾಗಿ ಹೋಗೋಣ, ನಂದಿ ಬೆಟ್ಟಕ್ಕೆ ಹೋಗೋಣ, ಎಷ್ಟು ಬೇಕೋ ಅಷ್ಟರಲ್ಲೇ ಇಟ್ಕೋಬೇಕು. ನಿಮ್ಮ ಫ್ರೆಂಡ್ಶಿಪ್ಪು ಡಿಸ್ಕಷನಲ್ಲಿ ಇರಬೇಕು, ಎಂಟರ್ಟೈನ್ಮೆಂಟು ಇರಲಿ, ಏನು ತೊಂದರೆ ಇಲ್ಲ. ಕ್ರಿಕೆಟ್ ಆಡಿ, ಇಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದು ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋದರೆ ಇಲಿ ಮತ್ತು ಕಪ್ಪೆಗಾಗಿರೋ ಪರಿಸ್ಥಿತಿ ನಿಮ್ಮಿಬ್ಬರಿಗೂ ಆಗುತ್ತೆ. ಸೊ ಫ್ರೆಂಡ್ಶಿಪ್ ಬೇಕೇ ಬೇಕು, ಯಾಕೆಂದರೆ 4 ವರ್ಷ, 4.5 ವರ್ಷ, 5.5 ವರ್ಷ ಜೊತೆಲಿ ಇರ್ತೀರ ಕಾಲೇಜಲ್ಲಿ. ಫ್ರೆಂಡ್ಶಿಪ್ ಒಂದು ಶೇರ್ ಮಾಡ್ಕೊಳ್ಳೋಕ್ಕೆ ಕೆಲವು ವಿಷಯಗಳು ಬೇಕಾಗುತ್ತೆ, ಡಿಸ್ಕಷನ್ ಮಾಡೋದಕ್ಕೆ ಬೇಕಾಗುತ್ತೆ. ಅದನ್ನು ಒಳ್ಳೆಯ ರೀತಿ ಕನ್ಸ್ಟ್ರಕ್ಟಿವ್ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಅದು ಬಿಟ್ಬಿಟ್ಟು ಇಲಿ ಕಪ್ಪೆ ಥರ ಗಂಟು ಹಾಕ್ಕೊಂಡ್ರೆ ಎರಡರ ಅಂತ್ಯ ಹೇಗಾಯಿತು ಹಾಗಾಗ್ಬಿಡತ್ತೆ. ಸೊ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಬಟ್ ಯಾವ ಲೆವೆಲ್ಗೆ ಮಾಡ್ಕೋಬೇಕು, ಎಲ್ಲಿವರೆಗೆ ಗಂಟು ಹಾಕ್ಕೋಬೇಕು, ಅಂಟಿಯೂ ಅಂಟದಂಗೆ ಇರುವ ಥರ ಫ್ರೆಂಡ್ಶಿಪ್ ಇರಬೇಕಾಗತ್ತೆ. ಎಲೆ ಮೇಲೆ ಒಂದು ನೀರಿನ ಹನಿ ಇರುತ್ತೆ, ಎಲ್ರಿಗೂ ನೋಡಿದ್ರೆ ಅಂಟ್ಕೊಂಡಿದ್ದಂಗೆ ಇರುತ್ತೆ, ಬಟ್ ಅದು ಅಂಟ್ಕೊಂಡಿರೋದಿಲ್ಲ. ಸೊ ಆ ಥರ ಇದ್ದರೆ ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.